ॐ तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगतु भेषजम् शन्नो अस्तु द्विपदे सञ्चतुष्पदे ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಭೃಗುವಾಸರ ಜ್ಯೇಷ್ಠ ಮಾಸದ ಶುದ್ಧ ಪಂಚಮಿ. ಇಂತಹ ಪವಿತ್ರವಾದ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ 10 ಶ್ಲೋಕಗಳ ಮುಂದುವರಿದ ಪಾರಾಯಣ. ನಮ್ಮೊಡನೆ ತಾವೂ ಕೂಡ ಪಾರಾಯಣವನ್ನು ಮಾಡಬಹುದು. ಮೊದಲಿಗೆ ಧ್ಯಾನ ಶ್ಲೋಕ. ಓಂ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಿಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ आपीनवक्षोरुहाम् पाणिभ्यामलिपूर्णरत्नचषकम् रक्तोत्पलम् बिभ्रति सौम्याम् रत्नघटस्थरक्तचरणाम् ध्यायेत् परामम्बिकाम् ॐ ऐं ह्रीं क्लीं श्रीमात्रे नमः. तत्त्वासना तत्त्वमयी पञ्चकोशान्तरस्थिता निस्सेम महिमा नित्ययौवना मदशालिनी मदघोर्णितरक्ताक्षी मदपाटलगण्डभूः चन्दनद्रवदिग्धाङ्गी चाम्पेयकुसुमप्रिया कुशला कोमलाकारा कुरुकुल्लाकुलेश्वरी कुलकुण्डालया कौलमार्गतत्परसेविता कुमारगणनाथाम्बा तुष्टिः पुष्टिर्मतिर्धृतिः शान्तिः स्वस्तिमती कान्तिः नन्दिनी विघ्ननाशिनी तेजोवती त्रिनयना लोलक्षी कामरूपिणी मालिनी हंसिनी माता मलयाचलवासिनी सुमुखी नलिनी शुभ्रूः शोभना सुरनायिका कालकण्ठी कान्तिमती शोभिनी सूक्ष्मरूपिणी वज्रेश्वरी वामदेवी वयोवस्था विवर्जिता सिद्धेश्वरी सिद्धविद्या सिद्धमाता यशस्विनी विशुद्धिचक्रनिलया रक्तवर्णा त्रिलोचना खट्वाङ्गादिप्रहरण वदनैकसमन्विता पायसान्न प्रिया
पशुलोकभयङ्करी अमृतादिमहाशक्ति संवृता डाकिनीश्वरी अनाहताब्जनिलय श्यामा भावदनद्वया दंष्ट्रोज्ज्वलाक्षमालादि धरा रुधिरसंस्थिता ॐ ऐं ह्रीं क्लीं श्रीमात्रे नमः. 2 ನಿಮಿಷ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಕನ್ನಡ ಭಾಷೆಯ ದೇವಿ ಭಜನೆ ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ ಗಜಮುಖ ಗೌರಿ ವರಸಿರಿ ಗೌರಿ ಮಂಗಳ ಗೌರಿಯೇ ಬಾರಮ್ಮ ಭಾದ್ರಪದ ಮಾಸದೊಳ್ ಪೂಜಿಸಲ್ಪಡುವ ಸ್ವರ್ಣ ಗೌರಿಯೇ ಬಾರಮ್ಮ ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ ನವರಾತ್ರಿ ದೇವಿ ಮೂಲ ಸರಸ್ವತಿ ಅಷ್ಟಮಿ ದುರ್ಗಿಯೇ ಬಾರಮ್ಮ ದಶಮಿಯ ದಿನದೊಳ್ ವಿಜಯಂಗೈವ ವಿಜಯಲಕ್ಷ್ಮಿಯ ಬಾರಮ್ಮ ಅಮ್ಮ ಬಾರಮ್ಮ
ನಮ್ಮ ದೇವಿ ಬಾರಮ್ಮ. ಕಾಮಾಕ್ಷಿ ದೇವಿ, ಮೀನಾಕ್ಷಿ ದೇವಿ, ಇಂದ್ರಾಕ್ಷಿ ದೇವಿಯೇ ಬಾರಮ್ಮ. ಮಹಿಷಾಪುರದೊಳ್ಳೆಲೆಯಾಗಿರುವ ಚಾಮುಂಡೇಶ್ವರಿ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ತಾಯಿ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ನಮ್ಮ ತಾಯಿ ಬಾರಮ್ಮ. ನಮ್ಮ ದೇವಿ ಬಾರಮ್ಮ. जगदम्बा माता की जय, गो माता की जय, गंगा माता की जय, गायत्री माता की जय, भारत माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये, हर हर महादेव शंभो। ಆದಿಶಂಕರಾಚಾರ್ಯರ ಪ್ರಕರಣ ಗ್ರಂಥ ವಿವೇಕ ಚೂಡಾಮಣಿ, ಇದರ ವಿಚಾರವನ್ನು ಮುಂದುವರಿಸೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾಠ ಹೇಳಿಕೊಟ್ಟ ನಂತರ ಪುನರಾವರ್ತಿಸಬಹುದು. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. 362ನೇ ಶ್ಲೋಕ. ಸಮಾಧಿನಾನೇನ ಸಮಸ್ತ ವಾಸನಾ ಗ್ರಂಥರ್ವಿನಾಶೋಖಿಲ ಕರ್ಮನಾಶಃ. ಅಂತರ್ಬಹಿಃ ಸರ್ವತ ಏವ ಸರ್ವದಾ ಸ್ವರೂಪ ವಿಸ್ಫೂರ್ತಿರಯತ್ನತಃ ಸ್ಯಾತ್. ಶ್ರುತೇಃ ಶತಗುಣಂ ವಿದ್ಯಾತ್. ಮನನಂ ಮನನಾದಪಿ ನಿಧಿಧ್ಯಾಸಂ ಲಕ್ಷಗುಣಂ ಅನಂತಂ ನಿರ್ವಿಕಲ್ಪಕಂ.
ನಿರ್ವಿಕಲ್ಪ ಸಮಾಧಿನ ಸ್ಫುಟಂ ಬ್ರಹ್ಮತತ್ವಮವಗಮ್ಯತೆ ಧ್ರುವಂ. ನಾನ್ಯಥಾ ಚಲತಯ ಮನೋಗತೆ ಪ್ರತ್ಯಯಾಂತರ ವಿಮಿಶ್ರಿತಂ ಭವೇತ್. ಅತಃ ಸಮಾಧತ್ವಯತೇಂದ್ರಿಯಃ ಸನ್ ನಿರಂತರಂ ಶಾಂತಮನಃ ಪ್ರತೀಚಿ. ವಿಧ್ವಂಸಯಧ್ವಾಂತಮನಾದ್ಯ ವಿದ್ಯಯ ಕೃತಂ ಸದೇಕತ್ವವಿಲೋಕನೇನ. ಶ್ರೀ ಗುರುಭ್ಯೋ ನಮಃ. ಆದುದರಿಂದ ಯಾವಾಗಲೂ ಇಂದ್ರಿಯಗಳನ್ನು ನಿಯಮಿಸಿಕೊಂಡು ಶಾಂತ ಮನಸ್ಸು ಉಳ್ಳವನಾಗಿ ಪ್ರತ್ಯಗಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸು. ಸದಾತ್ಮನು ಒಬ್ಬನೇ ಎಂಬುದನ್ನು ಸಾಕ್ಷಾತ್ಕರಿಸಿಕೊಂಡು ಅನಾದಿ ಸಿದ್ಧವಾದ ಅವಿದ್ಯೆಯಿಂದ ಉಂಟಾದ ಮೋಹಾಂಧಕಾರವನ್ನು ನಾಶಪಡಿಸಿಕೋ. ಆಚಾರ್ಯ ಶಂಕರರು ಅತ್ಯಂತ ಕರುಣೆಯಿಂದ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿಕೊಡುತ್ತಿದ್ದಾರೆ. ಮೋಹದ ಅಂಧಕಾರವನ್ನು ತೊಲಗಿಸಿಕೊಳ್ಳಬೇಕು, ನಿವಾರಿಸಿಕೊಳ್ಳಬೇಕು, ಇಲ್ಲವಾಗಿಸಿಕೊಳ್ಳಬೇಕು. ಅಂಧಕಾರದ ನಿರ್ಮೂಲನೆಗೆ ಆತ್ಮಜ್ಞಾನದ ಅವಶ್ಯಕತೆ. ಆತ್ಮಜ್ಞಾನದಿಂದಲೇ ನಿರ್ವಿಕಲ್ಪ ಸಮಾಧಿ ಸಿದ್ಧಿಸಿಕೊಳ್ಳಬಹುದು. ಮನಸ್ಸನ್ನು ಶಾಂತವಾಗಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಪ್ರತಿಯೊಬ್ಬರು ಕೂಡ ಮನೋ ನಿಗ್ರಹಕ್ಕೆ ಪ್ರಯತ್ನಿಸಬೇಕು. ಮೋಹಾಂಧಕಾರವನ್ನು ಹೋಗಲಾಡಿಸಿಕೊಳ್ಳಬೇಕು. ವಿಧ್ವಂಸಯ ಅಂತಾರೆ ಆಚಾರ್ಯ ಶಂಕರರು. ಎಂತಹ ಪದ ನೋಡಿ, ವಿಧ್ವಂಸಯ ಅಂತಂದ್ರೆ ಸಂಪೂರ್ಣವಾಗಿ ಧ್ವಂಸ ಮಾಡಬೇಕು, ಸಂಪೂರ್ಣವಾಗಿ ಇಲ್ಲವಾಗಿಸಿಕೊಳ್ಳಬೇಕು. Isn't it? When the mind is controlled, the sense organs are automatically controlled. Then the mind becomes tranquil. The mind is subjected to two types of disturbances, subjective and objective. At this moment, our mind is subjected to both these disturbances, and hence it is in a state of flux. Objective disturbances are brought into the mind by the sense organs. When the sense organs are controlled, objective disturbance will not reach us. Subjective disturbances are created by the vasanas in the intellect. When the intellect is re-educated to think in the right direction, the subjective disturbances also will not agitate the mind. When both these types of disturbances are not affecting the mind, it is tranquil, it is quiet. With this quiet mind, retreat into the chambers of sheer quietude and remain there alert to experience therein the dynamic silence. The divinity is recognized there at that time within oneself. Therefore, start controlling the mind and the sense organs.
ಯೋಗದ ಅಭ್ಯಾಸದಲ್ಲಿ ಇಂತಹ ಒಂದು ಸಾಧನೆ ಅತ್ಯಂತ ಪೂರಕವಾಗಿರುವುದು. ಆತ್ಮಜ್ಞಾನವನ್ನು ಲಭಿಸಿಕೊಳ್ಳಲು ಯಾವ ಯಾವ ಸಾಧನೆ ಮಾಡಬೇಕು ಯೋಗ ಮಾರ್ಗದಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರರು. ಯೋಗಸ್ಯ ಪ್ರಥಮ ದ್ವಾರಂ ವಾಂಗ್ ನಿರೋಧೋ ಪರಿಗ್ರಹ ನಿರಾಶಾ ಚ ನಿರೀಹಾ ಚ ನಿತ್ಯಮೇಕಾಂತಶೀಲತಾ. ಯೋಗಸ್ಯ ಪ್ರಥಮ ದ್ವಾರಂ ವಾಂಗ್ ನಿರೋಧೋ ಪರಿಗ್ರಹ ನಿರಾಶಾ ಚ ನಿರೀಹಾ ಚ ನಿತ್ಯಮೇಕಾಂತಶೀಲತಾ. This is the first step or gateway and most important of this ನಿರ್ವಿಕಲ್ಪ ಸಮಾಧಿ. ಯಾವ ಯಾವ ಸಾಧನಗಳನ್ನು ನಾವು ಮಾಡಬೇಕು, ಯಾವ ಯಾವ ಸಾಧನೆಯಲ್ಲಿ ನಾವು ಪರಿಣಿತರಾಗಬೇಕು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ಮೊದಲನೇದು ವಾಣಿಕೋ ರೋಕ್ನ. ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ ನಿರೋಧ, ವಾಕ್ ನಿರೋಧ, ವಾಣಿಕೋ ರೋಕ್ನ. अपरिग्रह, द्रव्य का संग्रह न करना. निराशा, लौकिक पदार्थों की आशा छोड़ना. निरीहा, कामनाओं का त्याग करना. नित्यम एकांतशीलता, और नित्य एकांत में रहना. ये सब योग का पहला द्वार है. The first step to yoga are, or the first steps to yoga are control of speech, non-receiving of gifts, entertaining no hope, freedom from activity, and always living in a retired place. What do you mean by gifts? Superfluous gifts. That is artificial gifts, temporary gifts. ವಾಕ್ ನಿರೋಧ, ವಾಕ್ ಸಂಯಮ. ಅಪರಿಗ್ರಹ, ಪ್ರತಿಗ್ರಹ ಮಾಡದಿರುವುದು. ನಿರಾಶಾಚ, ಆಶೆ ಇಲ್ಲದಿರುವುದು. ನಿರೀಹಾಚ, ಕರ್ಮವನ್ನು ಮಾಡದಿರುವುದು. ನಿತ್ಯಂ ಏಕಾಂತಶೀಲತಾ, ಯಾವಾಗಲೂ ಏಕಾಂತದಲ್ಲಿರುವುದು. ಇವು ಯೋಗಸ್ಯ ಪ್ರಥಮ ದ್ವಾರಂ. ಇವು ಯೋಗದ ಮೊದಲನೆಯ ಬಾಗಿಲು. ಐದನ್ನೇ ಹೆಸರಿಸ್ತಾರೆ ಇಲ್ಲಿ. ಈ 5 ಸಾಧನೆಗಳನ್ನು ಈ ಒಂದು ನಿರ್ವಿಕಲ್ಪ ಸಮಾಧಿಯ ಹಂತವನ್ನು ತಲುಪಬೇಕಾದ್ರೆ ಈ ಪ್ರಥಮ ದ್ವಾರವನ್ನು, ಮೊದಲನೆಯ ಬಾಗಿಲನ್ನು ನಾವು ದಾಟಬೇಕು. ಯಾವ್ಯಾವುದನ್ನು? ವಾಕ್ ಸಂಯಮ. ವಾಕ್ ಸಂಯಮ ಅಂದ್ರೆ ಮೌನ ಅಥವಾ ಮಿತ ಭಾಷಣ. ಎರಡನೆಯದು ಅಪರಿಗ್ರಹ. ಮೂರನೆಯದು ಆಶೆ ಇಲ್ಲದಿರುವುದು. ನಾಲ್ಕನೆಯದು ಕರ್ಮವಿಲ್ಲದಿರುವುದು. ಐದನೆಯದು ನಿತ್ಯವೂ ಏಕಾಂತದಲ್ಲಿರುವುದು. ಇವು ಯೋಗಕ್ಕೆ ಪ್ರಥಮಂ ದ್ವಾರಂ, ಮೊದಲನೆಯ ಬಾಗಿಲು. ಅನೇಕ ವೇಳೆ, ಅನೇಕ ಬಾರಿ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಆದರೂ ಇದನ್ನು ಅಳವಡಿಸಿಕೊಳ್ಳುವಂಥದ್ದು ಕಷ್ಟ ಸಾಧ್ಯ ಅನ್ನುವಂಥದ್ದು ಅನೇಕರ ಅಂಬೋಣ. ಆದರೆ ಇದನ್ನು ಸಾಧಿಸಿಕೊಳ್ಳುವುದೇ ಸಾಧನಾ ಮಾರ್ಗದಲ್ಲಿ ಅತ್ಯಂತ
ಆಶಾದಾಯಕವಾಗಿರುವಂತಹ ಫಲವನ್ನು ನೀಡುವಂಥದ್ದು. The first gateway of yoga consists of Vak Sanyam, Vak Nirodha, control of speech. In the previous words, control of sense organs and mind have been advised. Some more hints are given here as steps to control the wild sense organs and the restless mind. To enter into the palace of yoga, the very first gateway is Vak Nirodha, control of speech. Speech does not only mean speaking, it includes the functions of all the organs of action. All these are represented by the term speech. Vak. Vak, Pani, Pada, Payu, Upastha. All the organs of action. Panchakarmendriyani. The next step is Aparigraha, non-acceptance of possessions. The idea that one will be happier by possessing the objects of the outer world has to be entirely eradicated. There is no harm if things and beings are around us, but mentally we shouldn't hug them with a sense of ownership. Eliminate all sense of possessiveness. Nirasha, Asha Rahita, Nirasha, without any expectations is Nirasha, Nirasha. Thoughts of the enjoyments of the fruits of our actions in a future period of time have to be given up. Giving up all egocentric activity is Niriha. Niriha, karmavilladiruvudu. Rejecting all the egocentric activity. The performance of action should be with akartrutva bhava. With the above qualities of no excitement arising from expectations of future enjoyment and no ego prompted selfish activity, cultivate the habit of being alone constantly. Nityam ekantashilata. Aloneness is different from loneliness. By remaining lonely at a place where there is nobody else, realization is not guaranteed. Even in the midst of a crowd, you can be alone. All alone is Brahman, the one without a second. Aloneness is not in the surroundings, but it is in one's attitude within the bosom, to remain with one end or goal. Eka antam, to remain with all attention fixed upon that one goal. The habit of constantly remaining alone, even in a busy marketplace, is to be cultivated. Therefore, in order to reach Nirvikalpa Samadhi, learn to sit down at least 10 minutes every day without any activity, physical or mental. Let us sit down without any expectations of possible enjoyments, with the firm understanding that the objects around us can never give us happiness. Constantly keep up the habit of remaining alone, remembering Him. With nothing else in the mind is alone. The alone mind alone can move to truth, which is always alone. ಅತ್ಯಂತ ವಿಶಿಷ್ಟವಾದಂತಹ ಸಾಧನ ಮಾರ್ಗಗಳನ್ನು ತಿಳಿಸಿಕೊಟ್ಟಿದ್ದಾರೆ ಆಚಾರ್ಯ ಶಂಕರರು. ಮುಂದುವರಿದ ವಿಚಾರವನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಕಾಷಾಯ ವೇಂ ತಪಸು ಗೃಹಲೋಕ ನಿರ್ವಾಹ, ವೇಷತಾಳದ ತಪಸ್ಸು ಕಠಿಣತರ ತಪಸ್ಸು. ಲೇಸಿನಿಂದದು ಸಾಗಬೇಕು ಶಮಧಮ ಸಮತೆ, ಅಸಿಧಾರ ವ್ರತವೋ ಮಂಕುತಿಮ್ಮ. ಅಸಿಧಾರ ವ್ರತವೋ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ.
ಲೇಸಿನಿಂದದು, ಲೇಸಿನಿಂದ ಅದು, ಕಾಷಾಯ ಕಾವ್ಯವಸ್ತ್ರ, ವೇಷ ತಾಳದ ವೇಷ ಧರಿಸದ, ಲೇಸಿನಿಂದ ಸುಗಮವಾಗಿ, ಶಮ ಶಾಂತತೆ, ದಮ ದಮನ, ಅಸಿಧಾರ ಕತ್ತಿಯ ಅಲುಗು, ಕತ್ತಿ ಅಲುಗು. ಭಾವಾರ್ಥ ನೋಡಿಕೊಳ್ಳಿ. ಖಾದಿ ಬಟ್ಟೆಗಳನ್ನು ಧರಿಸಿ ಕಾಡಿನಲ್ಲಿ ಕುಳಿತರೆ ಮಾತ್ರ ತಪಸ್ಸಾಗುವುದೇನು? ತಪಸ್ಸಾಗುತ್ತದೇನು? ಸಂಸಾರ ನಿರ್ವಹಣೆಯಲ್ಲಿ ಆಗುವುದಿಲ್ಲವೇನು? ತಪಸ್ವಿಯ ವೇಷವನ್ನು ಧರಿಸದಿದ್ದರೂ ಗೃಹ ನಿರ್ವಹಣೆ ಮಾಡುವುದು ಸಹ ಒಂದು ತಪಸ್ಸು, ಬಹಳ ಕಠಿಣ ತಪಸ್ಸು. ಅದು ಚೆನ್ನಾಗಿ ನಡೆಯಬೇಕಾದರೆ ಮಾನವರು ಶಮ ದಮದ ಸಮತೆಯನ್ನು ಕಾಯ್ದುಕೊಳ್ಳಬೇಕು. ಈ ಗೃಹ ನಿರ್ವಹಣೆ ಅಥವಾ ಸಂಸಾರವನ್ನು ತೂಗಿಸುವುದು ಕತ್ತಿಯ ಅಲುಗಿನ ಮೇಲೆ ನಡೆಯಂತೆ ಎಂದು ಸಂಸಾರ ನಿರ್ವಹಣೆಯೂ ಸಹ ಒಂದು ತಪಸ್ಸು ಎನ್ನುವ ವಿಚಾರವನ್ನು ದೃಢಪಡಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ನೋಡಿ, ಸಂಸಾರ ನಿರ್ವಹಣೆಯೂ ಕೂಡ ಒಂದು ತಪಸ್ಸು ಎಂದು ಡಾಕ್ಟರ್ ಡಿ ವಿ ಗುಂಡಪ್ಪನವರ ವಿಚಾರಧಾರೆ. An ascetic does his penance wearing saffron, but it is a tougher penance to run a household and live according to dharma in this world. A penance done without wearing special attire. For this penance to go smoothly, one must learn to practice being content, subdue urges, and maintain composure. It is as tough as walking over a knife's edge. Mankutimma. ಕಾಷಾಯವೇ ತಪಸ್ಸು ಗೃಹಲೋಕ ನಿರ್ವಾಹ, ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು. ಲೇಸಿನಿಂದದು ಸಾಗಬೇಕು ಶಮದಮ ಸಮತೆ, ಅತಿಧಾರ ವ್ರತವೋ ಮಂಕುತಿಮ್ಮ ಮಂಕುತಿಮ್ಮ. ಜೀವನ ನಿರ್ವಹಣೆಯೇ ಒಂದು ವ್ರತ, ಆದರೆ ಆ ವ್ರತ ಬಹಳ ಕಷ್ಟತರವಾದ ವ್ರತ. ಕತ್ತಿಯ ಅಲುಗಿನ ಮೇಲೆ ನಡೆಯಂತಹ ವ್ರತ. ಈ ವ್ರತ ಸಮರ್ಪಕವಾಗಿ ಆಗಬೇಕಾದರೆ ಎಲ್ಲವೂ ಸಮರ್ಪಕವಾಗಿರಬೇಕು. ಅಂತರಂಗದ ಅಂಗಗಳು ಮತ್ತು ಬಾಹ್ಯ ಅಂಗಗಳು ಎಲ್ಲವನ್ನೂ ಸಮತೆಯಿಂದ ಸಾಧಿಸಿದರೆ ನಿರ್ವಹಣೆ ಸೂಕ್ತವಾಗಬಹುದು. ಮಾನ್ಯ ಗುಂಡಪ್ಪನವರು ಮುಖ್ಯವಾಗಿ 3 ವಿಚಾರಗಳ ಪ್ರಾಮುಖ್ಯತೆಯನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು, ಶಮ. ಶಮವೆಂದರೆ ಶಮನ ಮಾಡುವುದು ಎಂದು ಅರ್ಥ. ಅಂತರಂಗದ ಅಂಗಗಳಾದ ಮನಸ್ಸು ಬುದ್ಧಿಗಳನ್ನು ಅಂತರಂಗದ ಪ್ರಯತ್ನದಿಂದಲೇ ಶಾಂತಗೊಳಿಸಿ ನಮ್ಮ ಹಾದಿಗೆ ತಂದುಕೊಳ್ಳಬೇಕು. ಎರಡನೆಯದು ದಮ ಎಂದರೆ ದಮನ ಮಾಡುವುದು ಎಂದು ಅರ್ಥ. ಅಂತರಂಗದ ಅಂಗಗಳು ಹೇಗೆ 10 ಕಡೆ ಹರಿದು ನಮ್ಮನ್ನು ಕಂಗಾಲಾಗಿಸುತ್ತವೆಯೋ ಅದೇ ರೀತಿ ಇಂದ್ರಿಯಾನುಸಂಧಿತವಾದ ಬಾಹ್ಯ ಅಂಗಗಳು ತಮ್ಮ ಪ್ರಾಬಲ್ಯ ತೋರಿ ನಮ್ಮನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತವೆ. ಇವುಗಳನ್ನು ಪ್ರಯತ್ನಪೂರ್ವಕವಾಗಿ ದಮನಗೊಳಿಸಬೇಕು. ಮೂರನೆಯದು, ಇವೆರಡರ ನಡುವೆ ಒಂದು ಸಮನ್ವಯವನ್ನು ಸಮತೆಯನ್ನು ಕಂಡುಕೊಳ್ಳುವುದು. ಹೀಗೆ ಬಾಹ್ಯಾಂತರಂಗಗಳಲ್ಲಿನ ಅಂಗಾಂಗಗಳೆಲ್ಲ ಶಾಂತವಾದಾಗ, ಮನಸ್ಸು ಬುದ್ಧಿಗಳು ಸಂಪೂರ್ಣ ಶಾಂತವಾದಾಗ ಗೃಹ ನಿರ್ವಹಣೆ ಸುಲಭವಾಗುತ್ತದೆ ಮತ್ತು ಸಮರ್ಪಕವಾಗುತ್ತದೆ. ಇದನ್ನು ಸಾಧಿಸುವುದೇ ಒಂದು ವ್ರತ ಅಥವಾ ತಪಸ್ಸು. ತಪಸ್ಸು ಮಾಡಲು ಕಾಡಿಗೆ ಹೋಗಬೇಕಾಗಿಲ್ಲ, ಕಾಷಾಯ ತೊಡಲೂ ಬೇಕಾಗಿಲ್ಲ. ಶಮ ದಮನದ ಮೂಲಕ ಸಮತೆ ಮತ್ತು ಸಮರ್ಪಕತೆಯಿಂದ ಜೀವನ ಅಥವಾ ಸಂಸಾರ ನಿರ್ವಹಣೆಯನ್ನು ಮಾಡಿದರೆ ಅದೇ ಒಂದು ದೊಡ್ಡ ತಪಸ್ಸು. ಯಾವುದೇ ಉನ್ನತ ಶಾಸ್ತ್ರಗಳ ಅಭ್ಯಾಸವನ್ನು ಮಾಡದೇ ಇದ್ದರೂ, ಸಂಸಾರದಲ್ಲಿ ಇದ್ದರೂ ಸನ್ಯಾಸಿಗಳಂತೆ ಅಥವಾ ತಪಸ್ವಿಗಳಂತೆ ಜೀವಿಸಿದ ಮತ್ತು ಇಂದಿಗೂ ಜೀವಿಸುತ್ತಿರುವ ಬಹಳ ಜನರು ನಮ್ಮ ಸಂಪರ್ಕಕ್ಕೆ ಬರುತ್ತಾರೆ. ಎಲ್ಲವೂ ಇದ್ದು ಯಾವುದಕ್ಕೂ ಅಂಟದೆ ಏನೂ ಇಲ್ಲದವರಂತೆ ಬದುಕುವುದು ಬಹಳ ಕಷ್ಟ. ಹಾಗೆ ಬದುಕಲು ನಿರಂತರ ಪ್ರಯತ್ನ ಬೇಕು.
ಅಂತರಂಗ ಮತ್ತು ಬಹಿರಂಗದ ಶುದ್ಧತೆ ಬೇಕು, ಅಭ್ಯಾಸ ಬೇಕು. ವಿರಕ್ತರಲ್ಲದೆ ಇದ್ದರೂ ರಕ್ತಿ ಇಲ್ಲದೆ ಇರುವವರು ಇದ್ದಾರಲ್ಲವೇ? ಅಂತಹ ಗುಣಗಳನ್ನು ನಾವೂ ಅಳವಡಿಸಿಕೊಂಡರೆ ಸಮರ್ಪಕ ಗೃಹ ನಿರ್ವಹಣೆಗೆ ಸೂಕ್ತ ಸಾಧನವಾಗಬಹುದು. ಎಂತಹ ಉತ್ಕೃಷ್ಟರ ವಿಚಾರ! ಇಂತಹ ಒಂದು ಶಮ ದಮ ಸಮತೆಯನ್ನು ಕಾಯ್ದುಕೊಂಡರೆ ಯೋಗ ಮಾರ್ಗದಲ್ಲಿ ಪ್ರಥಮ ದ್ವಾರಗಳಾದಂತಹ ವಾಕ್ ಸಂಯಮ, ನಿರಾಶಾ, ನಿರೀಹ, ಅಪರಿಗ್ರಹ ಇವೆಲ್ಲವನ್ನು ಕೂಡ ನಾವು ಸುಲಭವಾಗಿ ಸಾಧಿಸಿಕೊಳ್ಳಬಹುದು. ಇಂತಹ ಮಾರ್ಗದಲ್ಲಿ ತತ್ಪರರಾಗಿರೋಣ. ಸಂಯಮದ ಅನುಸಂಧಾನದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಜಾಗೃತರಾಗಿದ್ದು ಸಿದ್ಧಿಯನ್ನು ಗಳಿಸೋಣ, ಸಾರ್ಥಕ್ಯತ ಬಾಳನ್ನು ನಿರ್ವಹಿಸೋಣ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಗುರುದೇವರು.